ನಮಸ್ಕಾರ. ನಾನು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ಚೌಪದಿಯ ಚೌಕಟ್ಟು ಇದರಲ್ಲಿ ದಿನಕರ್ ದೇಸಾಯಿ ಅವರ ಒಂದು ಚೌಪದಿ ಆದರ್ಶ ಅಂತ. ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು, ಕಾವೇರಿಯಂತಿರಲಿ ಮಾನವನ ಮನಸ್ಸು, ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ, ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ. ದಿನಕರ್ ದೇಸಾಯಿ ಅವರದು ಬಹುಮುಖಿ ವ್ಯಕ್ತಿತ್ವ. ಅವರು ಪೂರ್ಣ ಜೀವನವನ್ನು ಅನುಭವಿಸಿದವರು, ಅರ್ಥೈಸಿಕೊಂಡವರು ಮತ್ತು ಹಾಗೆ ಬದುಕಿದವರು. ಹಾಗಾಗಿ ಆದರ್ಶ ಹೇಗಿರಬೇಕು ಅನ್ನೋದಕ್ಕೆ ಈ ಚೌಪದಿಯೆಲ್ಲ ಹೊರೆಯುತ್ತಾರೆ. ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು. ಜೀವನದಲ್ಲಿ ಕನಸು ಬೇಕು. ಕನಸಿಲ್ಲದೆ ಹೋದರೆ ಅದು ಬದುಕಲ್ಲ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ, ನಿನ್ನ ಕೈಯಲ್ಲಿ ₹1 ಇಲ್ಲದೆ ಹೋದರೂ ತೊಂದರೆ ಇಲ್ಲ, ಅದೇ ನಿನ್ನಲ್ಲಿ ಕನಸಿರಲಿ ಅಂತ. ಹಾಗೆ ನಮ್ಮ ಕನಸುಗಾರಿಕೆ ಸಹ್ಯಾದ್ರಿಯಷ್ಟು ಎತ್ತರವಾಗಿರಬೇಕು. ಕಾವೇರಿಯಂತಿರಲಿ ಮಾನವನ ಮನಸ್ಸು. ಈ ಕನಸು ಕಾಣಲಿಕ್ಕೆ ಒಂದು ಮನಸ್ಸು ಬೇಕಲ್ಲ. ನಮ್ಮ ಮನಸ್ಸು ಹೇಗಿರಬೇಕು ಅಂದರೆ, ಕಾವೇರಿ ಅದು ಕುಡಿಲಿಕ್ಕೆ ಭಾಳ ಉಪಯುಕ್ತವಾದಂಥದ್ದು. ದಕ್ಷಿಣ ಕರ್ನಾಟಕದ ಭಾಳ ಜನರಿಗೆ ತಂಪೆರೆವ ತಾಯಿ. ಹಾಗಾಗಿ ಮಾನವನ ಮನಸ್ಸು ಕಾವೇರಿಯಂತಿರಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಮಾಡುವ ಕಾರ್ಯದಲ್ಲಿ ದ್ರುತಗತಿ ಇರಬೇಕು, ಒಂದು ವೇಗ ಇರಬೇಕು, ಒಂದು ಸ್ಪೀಡ್ ಇರಬೇಕು. ಅದಕ್ಕಾಗಿ ಅವರು ಹೇಳ್ತಾರೆ, ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ. ಜೋಗದ ದಬದಬೆ ಎತ್ತರದಿಂದ ಧುಮುಕ್ತಿರ್ತದೆ. ಅದು ಬೀಳುವಾಗ ಹಲವಾರು ವಿನ್ಯಾಸಗಳನ್ನು ಸೃಷ್ಟಿ ಮಾಡ್ತದೆ. ರಾಜ, ರಾಣಿ, ಅಬ್ಬರ, ರಾಕೆಟ್ ಅಂತ ಕರೀತಾರೆ ಅದನ್ನು. ಹಾಗೆ ಅದರ ವೇಗದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ. ನಾವು ಮಾಡ್ತಾ ಇರುವಂಥ ಕಾರ್ಯದಲ್ಲಿ ಜೋಗ ಜಲಪಾತದ ವೇಗ, ಆ ಅಂದ ಮತ್ತು ಆ ರೀತಿಯ ಧುಮ್ಮಿಕ್ಕುವಿಕೆ ಇರಬೇಕು. ಕಾರ್ಯದಲ್ಲಿ ಅದು ಬೇಕು. ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ ಅಂತ. ಸಮುದ್ರ ಭಾಳ ವಿಸ್ತಾರವಾದದ್ದು, ಅದು ಅಪಾರವಾದದ್ದು. ಅದು ಎಂಥ ಪ್ರಕ್ಷುಬ್ಧತೆಯನ್ನು ತಾಳಿಕೊಳ್ಳುವಂಥ ಶಕ್ತಿ ಉಳ್ಳದ್ದು. ಆ ತೆರೆಗಳನ್ನು ಕಾಣ್ತಾ ಇದ್ದರೆ ನಮ್ಮ ಮನಸ್ಸು ತೆರೀತದೆ, ನಮ್ಮೆಲ್ಲ ಚಿಂತನೆಗಳು ದೂರ ಆಗ್ತದೆ. ಹಾಗಾಗಿ ನಾವು ಮಾಡ್ತಾ ಇರುವಂಥ ಕಾರ್ಯ ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ. ನಮ್ಮ ಆದರ್ಶದಲ್ಲಿ ಸಮುದ್ರದ ಔದಾರ್ಯ ಇರಬೇಕು. ಸಮುದ್ರ ಎಲ್ಲ ಸ್ವೀಕರಿಸ್ತದೆ. ಅಲ್ಲಿ ಹಡಗು ಬರ್ತದೆ, ಸತ್ಪ್ರಾಣಿಗಳು ಬರ್ತವೆ, ಕಟ್ಟಿಗೆ ಬರ್ತವೆ, ಇನ್ನೇನೇನೋ ಬರ್ತವೆ. ಆ ಕಡಲಿನ ಔದಾರ್ಯವನ್ನು ನಾವು ಪಡ್ಕೊಳ್ಬೇಕು. ಆಗ ಜೀವನದ ಆದರ್ಶಕ್ಕೆ ಒಂದು ಅರ್ಥ ಬರ್ತದೆ. ಅಂಥ ಆದರ್ಶವನ್ನು ನಾವು ಬದುಕಿನಲ್ಲಿ ರೂಢಿಸ್ಕೊಳ್ಬೇಕು ಅಂತ